ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ ವಂದಿಸುತ್ತಾ, ಇಂದು ನಾವು ನಾಡಿನ ಜನತೆಗಾಗಿ ಸಾಹಿತ್ಯ ಕಲಾ ವೇದಿಕೆ ಒಳಗುಂದಿ ಹೂವಿನ ಹಡಗಲಿಯ ವರಪುತ್ರ ಬ್ರಾಂಡ್ ಚಾನೆಲ್ ವತಿಯಿಂದ ಒಂದು ನಮ್ಮ ಐತಿಹಾಸಿಕ ಪ್ರದೇಶವಾದಂತಹ ಹಂಪಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಹಂಪಿಯ ಒಳನೋಟ ಕೃತಿಯ ಅವಲೋಕನ. ಇದರ ಕರ್ತೃ ಎಂ ಶಿವಪ್ರಕಾಶ್, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪ ಕುಲಸಚಿವರು. ಒಂದು ಸಂಗೀತ ಶಾಸ್ತ್ರದ ಮೊಟ್ಟ ಮೊದಲ ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಯನ್ನು ಬರೆದಿದ್ದಾನೆ. ಅಲ್ಲಿಂದ ಹಾದಿಯಾಗಿ ಹರಿಹರ ರಾಘವಾಂಕನಿಂದ ಹಿಡಿದು ಸಾಹಿತ್ಯಕ್ಕೆ, ಸಂಗೀತಕ್ಕೆ, ಕಲೆ, ವಾಸ್ತುಶಿಲ್ಪಕ್ಕೆ ಇಲ್ಲಿ ಚಾಲನೆಯನ್ನು ನೀಡಿದರು ಎನ್ನುವಂತಹ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ರಾಮನ ಸುಗ್ರೀವನಿಗೆ ಪಟ್ಟಾಭಿಷೇಕ ಆಗುವಂತಹ ಸಂದರ್ಭದಲ್ಲಿ ಸಹ ಇಲ್ಲಿ ಶ್ರೀರಾಮಚಂದ್ರ ಇದ್ದ. ಸೀತೆಯನ್ನು ಹುಡುಕುವ ರಾಮನಿಗೆ ಸುಗ್ರೀವನಿಗೆ ಅಭಯ ಹಸ್ತವನ್ನು ನೀಡಿದ್ದ ಎನ್ನುವಂತಹ ಉಲ್ಲೇಖಿಸಿದ್ದಾರೆ. ನಿಜವಾಗ್ಲೂ ಇಂತಹ ಹಲವಾರು ವಿಚಾರಗಳನ್ನು ಸಾರು ಹಂಪಿಯ ಒಳನೋಟ ಎನ್ನುವಂತಹ ಈ ಪುಸ್ತಕದಲ್ಲಿ ಬರೆಯುವುದರ ಮೂಲಕವಾಗಿ, ಹಂಪಿಯ ಟೈಮ್ಸ್ ಪತ್ರಿಕೆಯಲ್ಲಿ ಲೇಖನಗಳ ಬರೆಯುವುದರ ಮೂಲಕವಾಗಿ ಹಂಪಿಯ ಸಂಪೂರ್ಣವಾದಂತಹ ವಿಚಾರಗಳನ್ನು ಹಂಪಿಯ ಒಳನೋಟ ಎನ್ನುವಂತಹ ಕೃತಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ನಿಜವಾಗ್ಲೂ ಓದುಗರಿಗೆ, ಸಾರ್ವಜನಿಕರಿಗೆ ರೋಮಾಂಚನವನ್ನು ಉಂಟು ಮಾಡ್ತದೆ. ಇಂತಹ ನೂರಾರು ಕೃತಿಗಳನ್ನು ಇನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಿಸಲಿ. ಅವರಿಗೆ ಆರೋಗ್ಯ, ಆಯುಷ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಇನ್ನು ಹೆಚ್ಚು ಸಾಹಿತ್ಯ ಲೋಕದಲ್ಲಿ ಅತ್ಯಮೂಲ್ಯವಾದಂತಹ ಗ್ರಂಥಗಳನ್ನು ಸಾಹಿತ್ಯ ಸರಸ್ವತಿಗೆ ಅರ್ಪಿಸಿ ತಮ್ಮ ಹೆಸರು ಅಜರಾಮರವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಗೆ ಮತ್ತು ವೇದಿಕೆ ಮೇಲಿದ್ದ ಗಣ್ಯಮಾನ್ಯರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಂಪಿಯ ಒಳನೋಟ ಕೃತಿ ಅವಲೋಕನ ಕಾರ್ಯಕ್ರಮದ ಸಮಾರಂಭದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಸಾಹಿತ್ಯಾಸಕ್ತರೇ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ವರಪುತ್ರ ಬ್ರ್ಯಾಂಡ್ ಚಾನಲ್ಗೆ ನನ್ನನ್ನು ಪರಿಚಯಿಸಿದಂಥವರು ರೇಣುಕಾ ಮೇಡಮ್ನವರು. ಚನ್ನಸ್ವಾಮಿ ಅವರು ನಮಗೆ ಫೋನ್ ಮಾಡಿ, ಹಿಂಗೆ ಸರ್ ನೀವು ಬರಬೇಕು, ನಾನೇನೋ ಹಾಡುಗಳನ್ನು ಹೇಳ್ತಾರೆ ಅದಕ್ಕೆ ಸ್ವಲ್ಪ ರಿದಮ್ ಬಾರಿಸಿದ್ರಾಯ್ತು ಅಂತ ಅಂದ್ಕೊಂಡು ಬಂದವನು. ಆದರೆ ನನಗೆ ಒಂದಿನ ಮುಂಚಿತವಾಗಿ ಈ ಪುಸ್ತಕವನ್ನು ನನಗೆ ಕೊಟ್ಟರು. ಇದರಲ್ಲಿ ನಿಮಗೆ 3 ಲೇಖನಗಳ ಬಗ್ಗೆ ಓದಿ ನೀವು ಹೇಳಬೇಕು ಅಂತಕ್ಕಂಥದ್ದು. ನಾನು ಈ ಪುಸ್ತಕವನ್ನು ನೋಡಿದುಕೊಳ್ಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಈ ಪುಸ್ತಕ ಪ್ರತಿಯೊಂದು ಶಾಲಾ ಕಾಲೇಜಲ್ಲಿ ಇರಲೇಬೇಕಾದಂಥ ಪುಸ್ತಕ ಅಂತ ನಾನು ಅನ್ಕೊಂತೀನಿ. ಇರಲೇಬೇಕಿದೆ, ಯಾಕಂದರೆ ನಮ್ಮ ಮಕ್ಕಳು ಇದನ್ನು ತಿಳ್ಕೋಬೇಕಾಗಿದೆ. ಹಾಗಾಗಿ ನಾನು ಇದರಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲನೇದಾಗಿ ಒಂದು ಲೇಖನ ಅರಮನೆಗಳ ಬಗ್ಗೆ ದೊರೆಯದ ಖಚಿತ ಮಾಹಿತಿ ಅಂತ ಹೇಳಿ. ನಾನು 7ನೇ ಕ್ಲಾಸ್ ಇದ್ದಾಗ ನಮ್ಮ MS ಬಸವರಾಜಪ್ಪ ಸರ್ ತೀರ್ಕೊಂಡ್ರು, ಅವ್ರು ಮೇಸ್ಟ್ರು. ಅವರು ನಮ್ಮನ್ನು 7ನೇ ಕ್ಲಾಸ್ನಾಗೆ ಜಾಣಿದ್ದ ಮಕ್ಕಳನ್ನು ಮೆರಿಟ್ ಎಕ್ಸಾಮ್ ಕರ್ಕೊಂಡು ಹೋಗ್ತಾರೆ ಬಳ್ಳಾರಿಗೆ. ಹಾಗೆ ನಮ್ಮನ್ನ ಕರ್ಕೊಂಡೋಗಿದ್ರು ಬಳ್ಳಾರಿಗೆ. ಮೆರಿಟ್ ಎಕ್ಸಾಮ್ ಬರೆದ್ವಿ, ಪಾಸ್ ಆದ ಅದು ಬೇರೆ ಮಾತು. ಆದರೆ ಮೆರಿಟ್ ಎಕ್ಸಾಮ್ ಬರುವಾಗ ನಮಗೆ ಹಂಪಿಯನ್ನು ತೋರಿಸ್ಕೊಂಡು ಹೋದ್ರು ಅವರು. ಹಂಪಿಯನ್ನು ಎಲ್ಲ ತೋರಿಸ್ಕೊಂಡು ಹೋಗ್ತಾ ರಾಣಿ ಸ್ನಾನಗೃಹ ಎಲ್ಲ ತೋರಿಸಿದ್ರು. ನಾನು ಅವಾಗ ಈ ಪ್ರಶ್ನೆಯನ್ನು ಮಾಡಿದ್ದೆ ಅವ್ರಿಗೆ, ಮೇಸ್ಟ್ರಿಗೆ, ಸರ್ ಇಷ್ಟೆಲ್ಲ ರಾಜರು ಅರಮನೆಗಳ ಈ ಮೈಸೂರು ಅರಮನೆಗೆ ಅಷ್ಟೆಲ್ಲ ರತ್ನಖಚಿತವಾದಂಥ ಸಿಂಹಾಸನ ಕೊಟ್ಟರೆ ಹಾಗಿಂತ ಈಗ ಬರೆದಿದ್ರಲ್ಲಿ ಈ ಪ್ರಶ್ನೆ ನಾನು ಅವಾಗ ನಮ್ಮ ಮೇಷ್ಟ್ರಿಗೆ, ಅರಮನೆಗಳು ಒಂದು ಕಾಣ್ತಾ ಇಲ್ವಲ್ಲ ಸರ್ ಅಂತ ಹೇಳ್ತೀವಿ. ಅವರು ಅದೇ ಹೇಳ್ತಿದ್ರು, ಇಲ್ಲ ಅವೆಲ್ಲ ಬಿದ್ದುಬಿಟ್ಟು ಹಾಗೆ ಹೀಗೆ ಅಂತ ಹೇಳ್ತಿದ್ರು, ಖಚಿತವಾಗಿ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಅಷ್ಟೊಂದು ಮಾಹಿತಿ ಇರಲಿಲ್ಲ. ನೋಡಿ, ಈ ಒಂದು ಅಂಶವನ್ನು ಇವರು ಈ ಕೃತಿಯ ಮೂಲಕ ಬೆಳಕನ್ನು ಚೆಲ್ಲಿದ್ದಾರೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಸಾಹಿತ್ಯ ಸಂಶೋಧಕರು ಅಥವಾ ಇತಿಹಾಸ ಸಂಶೋಧಕರು ಇವ್ರ ಬಗ್ಗೆ ಬೆಳಕನ್ನು ಚೆಲ್ಲಿ ಅರಮನೆಗಳ ಬಗ್ಗೆ, ಮೈಸೂರಿನಲ್ಲಿ ಯಾವ ರೀತಿ ಭವ್ಯವಾಗಿರ್ತಕ್ಕಂಥ ಅರಮನೆ ಇದೆಯೋ ಹಾಗೆ ಇಲ್ಲಿ ಕೂಡ ವಜ್ರ ವೈಡೂರ್ಯಗಳನ್ನು ಮಾರುಕಟ್ಟೆ ಸ್ಥಳ, ಒಂದು ಅದ್ಭುತವಾಗಿರ್ತಕ್ಕಂಥ ಅರಮನೆ ಇರಬೇಕಾಗಿತ್ತು. ಆದರೆ ನನಗನ್ನಿಸ್ತಾ ಇದೆ, ನೋಡ್ತಾ ಬಂದಾಗ ಇಲ್ಲಿನ ಭೌಗೋಳಿಕ ಪರಿಸರ ಸರಿ ಇಲ್ಲದ ಕಾರಣ ಇಲ್ಲಿ ಅರಮನೆಗಳನ್ನು ಕಟ್ಟಲಿಕ್ಕೆ ಆಗಿರಲಿಲ್ಲ ಏನೋ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಅನ್ಕೊಂಡು ನಾನು. ಹಾಗಾಗಿ ಇದ್ರ ಬಗ್ಗೆ ಕೂಡ ಈ M ಶಿವಪ್ರಕಾಶ್ ಸರ್ ಅವರು ಬೆಳಕನ್ನು ಬಹಳ ಅದ್ಭುತವಾಗಿ ಇದರ ಬಗ್ಗೆ ಬರೆದಿದ್ದಾರೆ. ಇತಿಹಾಸ ಸಂಶೋಧಕರನ್ನ ಎಚ್ಚರಿಸಿದ್ದಾರೆ ಈ ಒಂದು. ಹಾಗೆಯೇ ಇನ್ನೊಂದು ಲೇಖನ, ಏಕೀಕರಣದ ಸಂಕಲ್ಪದ ನೆಲ ಹಂಪಿಯಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಏನು ಹರಿದು ಹಂಚಿ ಹೋಗಿರುವಂಥ ಕರ್ನಾಟಕವನ್ನು ಒಟ್ಟುಗೂಡಿಸಿ ಅಖಂಡ ಒಂದು ಕರ್ನಾಟಕ, ಮೈಸೂರು 56 ಅಲ್ಲಿ ಏನು ಮೈಸೂರು ರಾಜ್ಯ ಅಂತ ಏನು ಮಾಡಿದ್ರಲ್ಲ, ಆ ಒಂದು ಸಂಭ್ರಮಾಚರಣೆಯನ್ನು ಬೆಂಗಳೂರಲ್ಲಿ ಅದ್ದೂರಿಯಾಗಿ ಮಾಡಿದ್ರು. ಅದೇ 1973ರಲ್ಲಿ ಮೈಸೂರು ರಾಜ್ಯವನ್ನ
ಅದನ್ನು ತೆಗೆದುಹಾಕಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಅದರ ಸಂಭ್ರಮಾಚರಣೆಯನ್ನು ಕೂಡ ಹಂಪಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ಕೂಡ ಇದರಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಹಾಗೆಯೇ ಇನ್ನೊಂದು ರಾಜ್ಯೋತ್ಸವವನ್ನು ಹಂಪಿಯಲ್ಲಿ ಆಚರಿಸಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ನೋಡಿ, ಯಾಕಂದರೆ ಇಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಹಂಪಿಯಲ್ಲಿ ಆಚರಿಸಬೇಕು. ಅಟ್ಲೀಸ್ಟ್ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಲ್ಲದ್ರೂ ಕೂಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ವಿಜಯನಗರ ಜಿಲ್ಲೆಯ ಕಾರ್ಯಕ್ರಮವನ್ನು ಹಂಪಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು ಅಂತಕ್ಕಂಥದ್ದನ್ನು ತಮ್ಮ ಲೇಖನದಲ್ಲಿ ಅವರು ಹೇಳ್ತಾರೆ. ಈ ಎಲ್ಲವೂ ಕೂಡ ಭಾಳ ಎಚ್ಚರಿಸುವಂಥ ಒಂದು ಲೇಖನಗಳಾಗಿವೆ. ಹಾಗೆಯೇ ಇವ BM ಶ್ರೀ ಮತ್ತು MM ಶ್ರೀ ಅಂತ ಹೇಳಿದ್ರು ಅವರು. BM ಶ್ರೀ ಅವರ ನನಗೆ ಒಂದು ಕವನ ನೆನಪಾಗ್ತದೆ ಕನ್ನಡದ ಬಗ್ಗೆ ಇರತಕ್ಕಂಥದ್ದು. ಗಿಡ ಗಿಡ ಗಿಡದಲ್ಲಿ ಹಾರಾಡುವ ಗಿಳಿಯೇ ನುಡಿ ನುಡಿ ಕನ್ನಡವಾ, ನುಡಿ ನುಡಿ ಕನ್ನಡವಾ. ವಾಣಿ ಸರಸ್ವತಿ ವೀಣೆಯ ನುಡಿಸು, ವಾಣಿ ಸರಸ್ವತಿ ವೀಣೆಯ ನುಡಿಸು, ಕನ್ನಡ ಕನ್ನಡವೆಂದೇ, ಕನ್ನಡ ಕನ್ನಡವೆಂದೇ. ಗಿಡ ಗಿಡ ಗಿಡದಲ್ಲಿ ಹಾರಾಡುವ ಗಿಳಿಯೇ ನುಡಿ ನುಡಿ ಕನ್ನಡವಾ, ನುಡಿ ನುಡಿ ಕನ್ನಡವಾ. ಪಂಚಮದಲ್ಲಿ ಸಂಚರಿಸುವ ಕೋಗಿಲೆ ಪಾಡಲೆ ನೀ ಕನ್ನಡವಾ, ಪಾಡಲೆ ನೀ ಕನ್ನಡವಾ. ಹೇ ಭೃಂಗಕುಲವೇ ಬಂಧುರ ತರುವೆ ಕರುನಾಡ ನುಡಿ ಪೇಳಿ, ಕರುನಾಡ ನುಡಿ ಪೇಳಿ. ಗಿಡ ಗಿಡ ಗಿಡದಲ್ಲಿ ಹಾರಾಡುವ ಗಿಳಿಯೇ ನುಡಿ ನುಡಿ ಕನ್ನಡವಾ, ನುಡಿ ನುಡಿ ಕನ್ನಡವಾ, ನುಡಿ ನುಡಿ ಕನ್ನಡವಾ. ಧನ್ಯವಾದಗಳು. ಈ ಒಂದು ನಾನು ಸಾಹಿತಿ ಅಲ್ಲ, ನಾನೊಬ್ಬ ಚಿಕ್ಕ ಕಲಾವಿದನ ಮಗ. ನಾನು ಸಾಹಿತ್ಯಕ್ಕೆ ಆಸಕ್ತಿ ಇದೆ, ಹಾಗಾಗಿ ಇದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ತುಂಬ ಸಂತೋಷ ಆಗ್ತದೆ. ಈ ಒಂದು ಕೃತಿ ಪರಿಚಯ ಮಾಡುವಂಥ ಸೌಭಾಗ್ಯ ನನ್ನದಾಗಿದೆ. ಅವರ MM ಶಿವಪ್ರಕಾಶ್ ಸರ್ ಅವರ ನಾನು ರಂಗಭಾರತೀಯ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಅವರ ಭಾಷಣಗಳನ್ನು ಕೇಳಿರ್ತೇನೆ. ನಾನು ಕೂಡ ಒಬ್ಬ ರಂಗಭಾರತಿ ಕಲಾವಿದರಾಗಿರುವಂಥ ಅವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಸಾಹಿತಿಗಳಿಗೂ ವಂದಿಸುತ್ತಾ, ಇಷ್ಟೊತ್ತಿನವರೆಗೂ ನಮ್ಮ ಕವಿಗಳು ಅಥವಾ ಸಾಹಿತಿಗಳು ಸಾಕಷ್ಟು ವಿಚಾರಗಳನ್ನು ಸರ್ ಬಗ್ಗೆ ಮತ್ತು ಕೃತಿಯ ಬಗ್ಗೆ ಅತ್ಯಂತ ವಿಷಯವನ್ನು ಮನೋಜ್ಞವಾಗಿ ಇದರಲ್ಲಿರ್ತಕ್ಕಂತಹ ಲೇಖನಗಳ ಕುರಿತು ಸಾಕಷ್ಟು ಹೇಳಿದ್ದಾರೆ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂದರೆ ಒಂದೋ ಎರಡೋ ಕೃತಿ ಅಥವಾ ಒಂದು 10 ಕವನಗಳನ್ನು ಬರೆದ್ರೆ ಭಾಳಷ್ಟು ನಾನೇನೋ ಸಾಧಿಸ್ಬಿಟ್ಟಿದ್ದೀನಿ ಅಂತ ತೋರಿಸ್ಕೊಳ್ಳುವಂತಹ ಕವಿಗಳೇ ಹೆಚ್ಚು. ಅಂಥದ್ರಲ್ಲಿ ಎಷ್ಟೊಂದು ಕೃತಿಗಳನ್ನು ಬರೆದು ಏನು ಗೊತ್ತೇ ಇಲ್ಲ ಥರ ಕೂತ್ಕೊಂಡಿದ್ದಾರೆ ಸರ್. ಅವ್ರು ನೋಡಿದರೆ ಅಂಥ ವ್ಯಕ್ತಿತ್ವವನ್ನು ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದು ತುಂಬವಿದೆ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ರಥವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಎಂಬಂತೆ ಅವರನ್ನು ನೋಡಿದರೆ ಈ ಕೃತಿಯ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಈಗಿನ ಯುವ ಪೀಳಿಗೆಗೆ ಹೇಳ್ತಕ್ಕಂಥದ್ದು ಒಂದೇ, ಏನೇನೋ ಆರ್ಡ್ರ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಆನ್ಲೈನಲ್ಲಿ ಭಾಳಷ್ಟು ಖರೀದಿ ಮಾಡ್ಕೊತೀರಿ. ನಿಮಗೇನಾದರೂ ನಮ್ಮ ದೇಶದ ಮೇಲೆ ನಮ್ಮ ನಾಡಿನ ಮೇಲೆ ಕಿಂಚಿತ್ತಾದರೂ ಪ್ರೀತಿ ಏನಾದ್ರು ಇದ್ದರೆ ಹಂಪಿಯ ಒಳನೋಟ ಈ ಪುಸ್ತಕವನ್ನು ದಯವಿಟ್ಟು ಕೊಂಡ್ಕೊಂಡು ಓದ್ರಿ, ಆನ್ಲೈನಾಗ ತರಿಸ್ಕೊಳ್ರಿ. ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ, ನಮ್ಮ ಪೌರಾಣಿಕ ಕಥೆಗಳು, ನಮ್ಮ ಇತಿಹಾಸ ನಮ್ಮ ಮಕ್ಕಳಿಗೆ ಉಳಿಸ್ರಿ, ಬೆಳೆಸ್ರಿ ಅಷ್ಟೇ ಹೇಳೋದು. ನನಗೆ ಒಂದು ವಿಚಾರ ಎಷ್ಟು ಅಂದರೆ, ಮಕ್ಕಳಿಗೆ ಕವಿ ಪರಿಚಯ ಮಾಡುವಾಗ ಮಧುರಾ ವಿಜಯಂ ಅಂತ ಒಂದು ಕೃತಿ ಬರೆದ್ರು, ಅಮುಕ್ತ ಮಾಲ್ಯದ ಅಂತ ಕೃತಿ ಬರೆದ್ರು, ಅಷ್ಟದಿಗ್ಗಜರು ಅಂತಕ್ಕಂಥ ಕವಿಗಳಿದ್ರು. ಹಿಂಗೆ ಕಂಠಪಾಠ ಮಾಡಿ ಗಿಳಿಪಾಠ ಒಪ್ಪಿಸಿ ಬಂದುಬಿಡ್ತಿದ್ವಿ. ನನಗೆ ಮಧುರಾ ವಿಜಯಂ ಅಂತಕ್ಕಂಥ ಅರ್ಥ ಗೊತ್ತಾಗಿದ್ದೆ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಟೀಚರಾಗಿ ಈ ಪುಸ್ತಕ ಓದಿದ ಮೇಲೇ ನಿಜವಾಗ್ಲೂ. ಯಾಕಂದರೆ ಮಧುರೆಯನ್ನು ಗೆದ್ದ ನಂತರ ಗಂಗಾದೇವಿ ತನ್ನ ಗಂಡನನ್ನು ಕುರಿತು
ಬರೆದಿರ್ತಕ್ಕಂಥ ಕೃತಿ ಎಂಥ ಮೈ ರೋಮಾಂಚನ ಹುಟ್ಟಿಸ್ತತಿ ಅಂದರೆ ನಿಜವಾಗ್ಲೂ ನಿಮಗೇನಾರ ಕನ್ನಡದ ಮೇಲೆ ಸ್ವಾಭಿಮಾನ ಇದ್ದರೆ, ಕನ್ನಡದ ಮೇಲೆ ಪ್ರೀತಿ ಇದ್ದರೆ ಖಂಡಿತ ಈ ಪುಸ್ತಕ ಓದ್ರಿ. ಇದಕ್ಕಿಂತ ಹೆಚ್ಚಿಗೆ ನಾನು ಏನೇ ಹೇಳಲ್ಲ. ಇದರಲ್ಲಿ ಅಮುಕ್ತ ಮಾಲ್ಯದ ನಾನು ಓದಿರ್ತಕ್ಕಂಥದ್ದು, ಆಮೇಲೆ ಮಧುರಾ ವಿಜಯಮ್ಮ, ವ್ಯಾಸರಾಯರು ಅವರು ಹೇಗೆ ದಾಸಕೂಟ ಸಾಹಿತ್ಯವನ್ನು ಒಂದು ಕೂಟವನ್ನು ರಚನೆ ಮಾಡಿ ವ್ಯಾಸ ಸಾಹಿತ್ಯವನ್ನು ದಾಸಕೂಟ ಸಾಹಿತ್ಯದೊಂದಿಗೆ ಸಮ್ಮಿಲಿಸಿ ಅಲ್ಲಿ ಹೇಗೆ ದಾಸರಿಗೆಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಟ್ರು. ಪುರಂದರದಾಸ, ಕನಕದಾಸ ನಿಜವಾಗ್ಲೂ ನಮ್ಮ ಭಾಷೆ ಅಲ್ಲದೆ ತೆಲುಗು, ತಮಿಳು, ಕನ್ನಡ, ಪ್ರಬಲ ಸಮರ್ಥ ಮಂತ್ರಿಯಾಗಿರ್ತಕ್ಕಂಥ ಲಕ್ಕಣ್ಣ ದಂಡೇಶ ಇವರು ಸಂಗಮ ವಂಶದ 1ನೇ ದೇವರಾಯ, ವಿಜಯ ದೇವರಾಯ ಮತ್ತು 3ನೇ ದೇವರಾಯ ಇವರ ಆಳ್ವಿಕೆಯಲ್ಲಿಯೂ ಮಂತ್ರಿಯಾಗಿಯೂ ಜೊತೆಗೆ ಸಾಹಿತ್ಯಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಕವಿ. ಇವರು ಕೋಲಾರ ಜಿಲ್ಲೆಯ ಮುಳಿಬಾಗಿಲು ತಾಲೂಕಿನ ವಿರೂಪಾಕ್ಷಪುರದಲ್ಲಿ ಜನಿಸಿ ಅಲ್ಲಿನ ಪ್ರಸನ್ನ ವಿರೂಪಾಕ್ಷ ಸನ್ನಿಧಿಯಲ್ಲಿ ಬಾಲ್ಯವನ್ನು ಕಳೆದು ನಂತರ ಹಂಪೆಯ ಪಂಪಾ ಕ್ಷೇತ್ರಕ್ಕೆ ಬರ್ತಾರೆ ಮತ್ತು ದಂಡಾಧಿಪತಿಯಾಗಿ, ಸೇನಾಧಿಕಾರಿಯಾಗಿಯೂ, ಕವಿಯಾಗಿಯೂ ಪ್ರೌಢದೇವರಾಯ ಅವರ ಆಸ್ಥಾನದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಅಂತೇಳಿ ತಮ್ಮ ಒಂದು ಕೃತಿಯಲ್ಲಿ ತುಂಬ ಉತ್ತಮವಾಗಿ ಪರಿಚಯಿಸಿಕೊಟ್ಟಿದ್ದಾರೆ ಸರ್. ಮತ್ತು ಇವರ ಶಿವತತ್ವ ಚಿಂತಾಮಣಿ ಕೃತಿಯು ಅತ್ಯಂತ ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥ 2221 ವಾರ್ಧಕ ಷಟ್ಪದಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶೇಷ ಕೃತಿ ಅಂತಲೂ ಅವರು ಪರಿಚಯಿಸಿದ್ದಾರೆ. ಜೊತೆಗೆ ಕಲ್ಲು ಮಠದ ಪ್ರಭುದೇವ ಅಂತ ಇನ್ನೊಬ್ಬ ಮಹಾ ಶಿವಶರಣರು, ಪವಾಡ ಪುರುಷರು, ಇವರು ಸಹ ಪ್ರೌಢದೇವರನ ಕಾಲದಲ್ಲಿ ವಿದ್ಯಾನಗರ ಅಂತ ಕರೀತಕ್ಕಂಥ ನಮ್ಮ ಹಂಪಿಯಲ್ಲಿ 100 ವಿರಕ್ತರು, ಶರಣರು, ಕವಿಗಳು ಇದ್ದಿರ್ತಕ್ಕಂಥ ಕಾಲದಲ್ಲಿ ಇದ್ದರು. ಇವರು ವಾಸಿಸಿರ್ತಕ್ಕಂಥ ಸ್ಥಳ ಮಹಾನವಮಿ ದಿಬ್ಬದ ಪೂರ್ವ ದಿಕ್ಕಿನ ವಿಶಾಲ ಭೂಪ್ರದೇಶದ ಬಲಭಾಗದಲ್ಲಿರ್ತಕ್ಕಂಥ ಕಲ್ಲು ಮಠ ಸ್ವರೂಪದ ಗುಹಾಂತರ ದೇವಾಲಯ ಇಂದಿಗೂ ಇದೆ ಅಂತೇಳಿ ಡಾಕ್ಟರ್ ಮೃತ್ಯುಂಜಯ ರುಮಾಲೆ ಅವರು ಆ ಸ್ಥಳ ಗುರುತಿಸಿದ್ದಾರೆ. ಅದು ಈಗಲೂ ಹೀಗೆ ಜೀವಂತವಾಗಿದೆ. ಅಂಥ ಒಂದು ಸತ್ಯ ನಿದರ್ಶನವನ್ನು ಈ ಕಲ್ಲು ಮಠದ ಪ್ರಭುದೇವರ ಒಂದು ಪರಿಚಯದಲ್ಲಿ ನಮ್ಮ ಈ ಕೃತಿಯಲ್ಲಿ ಅವರು ತುಂಬ ಉತ್ತಮವಾಗಿ ದಾಖಲಿಸಿದ್ದಾರೆ. 12ನೇ ಶತಮಾನದ 36 ವಚನಕಾರರು 720 ವಚನಗಳನ್ನು ಸಂಕಲಿಸಿ ವ್ಯಾಖ್ಯಾನ ಬರೆಯುವಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಕಲ್ಲು ಮಠದ ಪ್ರಭುದೇವರು ಅಂತೇಳಿ ತುಂಬ ಉತ್ತಮವಾಗಿ ಈ ಒಂದು ಹಂಪಿಯ ಒಳನೋಟ ಕೃತಿಯಲ್ಲಿ ಈ ಮಹತ್ವದ ಸಾಹಿತ್ಯದ ಸಾಧಕರ ಒಂದು ಕವಿ ಪರಿಚಯವನ್ನು ತುಂಬ ಉತ್ಕೃಷ್ಟವಾಗಿ ಮಾಡಿಕೊಟ್ಟಿರ್ತಕ್ಕಂಥ MM ಶಿವಪ್ರಕಾಶ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡ್ಬೇಕು ಅನಿಸುತ್ತೆ. ಇಲ್ಲಿ ಒಂದು ಚೌಕಟ್ಟು ಹಾಕ್ಬಿಟ್ಟಾರೆ, ಇಷ್ಟರಿಂದ ಇಷ್ಟು ಪೇಜ್ ಅಷ್ಟೇ ಮಾತಾಡ್ರಿ ಅಂತ. ಅದು ಒಂದು ಸಂಕಟದ ಸಂಗತಿ ಅಂತ ಹೇಳಲಿಕ್ಕೆ ಇಲ್ಲಿ ಎಲ್ರಿಗೂ ಇದೇ ಭಾವ ಉಂಟಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈಗ ಎಲ್ಲ ಒಂದಷ್ಟು ಓದ್ಬೇಕಂದ್ರೂ 3-4 ಪೇಜ್ ಆಗುತ್ತೆ, ಒಂದು 10 ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ. ಅದರಿಂದ ನಾನು ಪುರಂದರದಾಸರು ದಾಸ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಸಾಹಿತ್ಯ ಅಂತನೂ ಬಿಟ್ಟು ಗಾಂಧೀಜಿದು ಸಮೇತನೂ ಬರೆದಿದ್ದಾರೆ ಸರ್. ಗಾಂಧೀಜಿ ನಮ್ಮ ಹರಪನಹಳ್ಳಿಗೆ ಬಂದಿದ್ದು, ಅಲ್ಲಿ ತಂಗಿದ್ದು, ಮತ್ತೆ ಕೊಟ್ಟೂರು, ಬಳ್ಳಾರಿ ಮತ್ತೆ ಈ ಕಡೆ ಮಾರ್ಗವಾಗಿ ಬಂದಿರೋದು ಸಮೇತ ಬರೆದಿದ್ದಾರೆ. ನಮಗೆ ಖುಷಿ ಅನಿಸುತ್ತೆ ನಮ್ಮ ಹರಪನಹಳ್ಳಿ ಬಗ್ಗೆ ಬರೆದಿರೋದು. ಯಾಕಂತಂದ್ರೆ ಈಗಲೂ ಅಲ್ಲಿ ಸ್ಮಾರಕ ಇದೆ, ಗಾಂಧೀಜಿ ಸ್ಮಾರಕ ಇದೆ. ಭಂಗಿ ಕೂತಿರೋ ವಿಶ್ರಾಂತಿ ರೀತಿಯಲ್ಲಿ ಕೂತಿರೋ ಒಂದು ಭಂಗಿ ಇದೆ. ಅದು ನಮ್ಮ ಮುಂಬೈಯಲ್ಲಿ ಬಿಟ್ಟರೆ ನಮ್ಮ ಹರಪನಹಳ್ಳಿಯಲ್ಲಿ 2ನೇದು ಆ ಥರ ಇರೋದು. ಸುಮಾರು 500ಕ್ಕೂ ಹೆಚ್ಚು kg ಟನ್ನಲ್ಲಿ ಇದೆ ಅದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರು ತುಂಬ ವಿಚಾರಗಳನ್ನು ಬರೆದಿದ್ದಾರೆ. ಲಕ್ಷ್ಮೀಧರ ಮಾತ್ಯ ಶಾಸನದಲ್ಲಿ ಕೆರೆಯಂ ಕಟ್ಟಿಸು, ಬಾವಿಯಂ ನಿರ್ಮಿಸು, ಶೋಷಿತರಿಗೆ ಹಾಗೂ ಶೋಷಣೆಗೆ ಒಳಗಾದವರಿಗೆ ಸಂರಕ್ಷಿಸು ಅಂತ ಹೇಳಿರೋದು ತುಂಬ ವಿಶೇಷವಾದ. ನಿಮ್ಮನ್ನ MM ಶಿವಪ್ರಕಾಶ್ ಅನ್ನೋಕ್ಕಿಂತ BM ಶ್ರೀ ಅಂತ ಹೆಂಗಂತಿದ್ರು ಹಂಗೆ MM ಶ್ರೀ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಧನ್ಯವಾದಗಳು. ನಾವು ಹಂಪಿಯ ಒಳನೋಟ ಅನ್ನುವಂತಹ ಒಂದು ಪುಸ್ತಕದ ಕೃತಿಯ ಅವಲೋಕನದಲ್ಲಿ ನೀವೆಲ್ಲರೂ ಕೂಡ ಸೇರಿದ್ದೀವಿ. ಸಾಕಷ್ಟು ವಿಚಾರಗಳನ್ನು ನಾವೆಲ್ಲರೂ ಹಂಚಿಕೊಂಡಿದ್ದೀವಿ. ನನಗೆ ಬಂದಿರುವಂಥದ್ದು 3 ಅಧ್ಯಾಯಗಳನ್ನು ನನಗೆ ಕೊಟ್ಟಿದ್ದಾರೆ. ಒಂದು ನಾಡಹಬ್ಬ ದಸರೆ ಅನ್ನುವಂಥದ್ದು, ಮತ್ತೊಂದು ಹಂಪೆಯ ಸುತ್ತಮುತ್ತಲ ಇರುವಂತಹ ನಗರಗಳ ಬಗ್ಗೆ, 3ನೇದು ಹಂಪೆಯ ಶಕ್ತಿ ದೇವತೆಗಳ ಬಗ್ಗೆ. ಇಲ್ಲಿ ಬಹಳಷ್ಟು ನನ್ನನ್ನು ಸೆಳೆದಂಥ ವಿಚಾರ ಅಂತ ಹೇಳಿದ್ರೆ ನಾಡಹಬ್ಬ ದಸರಾ.
ನಾವೆಲ್ಲರೂ ನಮ್ಮ ನಾಡ ಹಬ್ಬ ದಸರಾ ಅಂದ ತಕ್ಷಣ ನಮ್ಮ ಕಣ್ಣು ಕಿವಿ ಎಲ್ಲ ಎಲ್ಲಿ ಹೋಗುತ್ತೆ ಅಂದ್ರೆ ಮೈಸೂರಿಗೆ ಹೋಗುತ್ತೆ. ಆದ್ರೆ ಮೈಸೂರಿಗಿಂತ ಮುಂಚೆ ಈ ನಾಡ ಹಬ್ಬ ನಮ್ಮ ವಿಜಯನಗರದಲ್ಲಿ ಮಾಡ್ತಾ ಇದ್ರು ಅನ್ನುವಂಥ ಒಂದು ಅತಿ ಮುಖ್ಯವಾಗಿರತಕ್ಕಂಥ ಮಾಹಿತಿ ಇಲ್ಲಿ ಸಿಗುತ್ತೆ. ನಾವೆಲ್ಲರೂ ಕೂಡ ಇವತ್ತು ಮೊದಲು ಹಂಪೆಯ ಹೊರನೋಟವನ್ನು ನೋಡಿ ಈಗ ಒಳನೋಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಬಹಳ ಖುಷಿ ಕೊಟ್ಟಂಥ ವಿಚಾರ ಅಂತ ಹೇಳಿದ್ರೆ ಇವತ್ತು ಭುವನೇಶ್ವರಿಯನ್ನು ನೋಡಿದಂತಹ ಗಳಿಗೆ. ನಾವೆಲ್ಲರೂ ಕಲ್ಲಿರಥ ನೋಡಿದ್ರಿ, ಹಂಪೆ ವಿರೂಪಾಕ್ಷೇಶ್ವರ ನೋಡಿದ್ರಿ, ಗೋಪುರ ನೋಡಿದ್ರಿ, ಆದರೆ ನನ್ನ ಸೆಳೆದದ್ದು ಆ ಭುವನೇಶ್ವರಿ ಮೂರ್ತಿ. ನಾ ಮೈಸೂರಿಗೆ ಹೋದಾಗ ಎಲ್ಲರೂ ಮೈಸೂರು ಅರಮನೆ ನೋಡ್ಕೊಂತ ನಿಂತ್ಕೊಂಡಿರ್ತಾರೆ. ನಾನು ಆ ಭುವನೇಶ್ವರಿ ಮೂರ್ತಿ ಹತ್ರ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದೆ. ಯಾಕಂದರೆ ನನ್ನ ನಾಡ ದೇವತೆ ಅದರ ಬಗ್ಗೆ ನನಗೆ ನಮ್ಮ ಮನೆ ದೇವರಿಗಿಂತ ಹೆಚ್ಚು ಭಾವನೆ ನನಗೆ ಅದು ಸೆಳೀತು. ಅದರ ಮೂಲ ವಿಗ್ರಹ ಇಲ್ಲಿ ನಮ್ಮ ಹಂಪಿಯಲ್ಲಿರುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆಗೆ ಹೋದರೆ ನಮ್ಮ ಮಕ್ಕಳಿಗೆ ನಾನು ಈ ಭುವನೇಶ್ವರಿ ಮೂರ್ತಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆಮೇಲೆ ಸರ್ ಅವರು ಬರೀತಾರೆ, ಹಂಪೆ ಸುತ್ತಮುತ್ತಲ ಸುಮಾರು 36 ಚದುರ ಕಿಲೋಮೀಟರ್ ಪ್ರದೇಶದವರೆಗೆ ಹಂಪೆ ಹಬ್ಬಿತ್ತು ಅಂತ ಹೇಳಿದರೆ, ಅದನ್ನು ನಾನು ಕನ್ವರ್ಟ್ ಮಾಡ್ಕೊಂಡೆ ಗೂಗಲಲ್ಲಿ. ಸರ್ 8,000 ಎಕರೆ ಹಂಪೆ ನಗರ ಅನ್ನುವಂಥದ್ದು ಇತ್ತಂದ್ರೆ ಎಷ್ಟು ಆ ನಗರ ಅದ್ಭುತವಾಗಿದ್ದಿತ್ತು. ನಾವೆಲ್ಲರೂ ನೋಡಿದ್ವಿ. ಇವತ್ತು ಆ ಕಲ್ಲುಗಳನ್ನು ಹೆಂಗಿಟ್ರು, ಆ ಕೆತ್ತನೆಗಳನ್ನ ಹೆಂಗೆ ಕಿತ್ತಿದ್ರು. ಆಮೇಲೆ ನಾನು ಹಂಪೆನ ಇದು ನೋಡಿದ್ದೆ 2ನೇ ಸರಿ, ತುಂಬ ಸಣ್ಣವನಿದ್ದ ನೋಡಿದ್ದೆ. ಬಹಳಷ್ಟು ಕುತೂಹಲದಿಂದನೇ ನಾನು ಇಲ್ಲಿ ಬಂದಿದ್ದೆ ಹಂಪೆ ನೋಡ್ಲಿಕ್ಕೆ. ನನಗೆ ಕಾಡಿದ್ದು 2, ಒಂದು ಸಂಗೀತ ನುಡಿಸುವಂಥ ಕಂಬಗಳು ಮತ್ತು ಆ ಭುವನೇಶ್ವರಿ ಮೂರ್ತಿ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ಊರಿನ ಇತಿಹಾಸ ಕೂಡ ಬಂದಿದೆ ಸರ್ ಅವರು ಬರೆದಿರೋ ಪುಸ್ತಕದಲ್ಲಿ, ಅದು ಬಹಳ ಖುಷಿ. ವ್ಯಾಕರಣ ತೀರ್ಥ ಚಂದ್ರಶೇಖರ ಶಾಸ್ತ್ರಿಗಳು ಸರ್ ಅವರ ಮಾನಸ ಗುರುಗಳು. ಅವ್ರು ಹೇಳಿದ್ರು, ಅವ್ರ ಒಂದು ಪುಸ್ತಕ ಬರೀಬೇಕಾದ್ರೆ ಅವರ ಮಕ್ಕಳನ್ನು ಕೇಳಿದ್ರೆ ನನಗಿಂತ ಹೆಚ್ಚು ವಿಷಯ ಶಿವಪ್ರಕಾಶ್ ಅವರಿಗೆ ಗೊತ್ತಿದೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಡ್ರಿ. ಅಂದ್ರೆ ಎಷ್ಟು ಅವರು ಹಚ್ಕೊಂಡಿದ್ರು ಅನ್ನುವಂಥದ್ದು. ಆಮೇಲೆ ನಮ್ಮೂರಿನ ಶಾಸನಗಳ ಬಗ್ಗೆ ಮಾಹಿತಿ ಇದೆ. ರುದ್ರ ನರಸಿಂಹ ದೇವಸ್ಥಾನ ಹತ್ರ ಶಾಸನ ಸಿಕ್ಕಿದೆ ನಮ್ಮೂರಲ್ಲಿ. ಆ ಒಂದು ಶಾಸನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ರಿ, ಒಬ್ಬ ಸರ್ ಅವರು ಸಣ್ಣ ಒಂದು ಜಾಬ್ಗೆ ಇಲ್ಲಿ ಬಂದು ಸೇರ್ಕೊಂಡು ಇವತ್ತು ಉಪಕುಲ ಸಚಿವರ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಅವರ ಸಂಶೋಧನೆಗಳು, ಅವರ ಶಿಕ್ಷಣ, ಬಹುಶಃ ಅವರು ಟೀಚಿಂಗ್ ಸ್ಟಾಫಲ್ಲಿ ಇದ್ದಿದ್ರೆ ಇನ್ನೂ ಹೆಚ್ಚು ಉಪಯೋಗ ಇತ್ತೇನು ಸರ್. ಮಕ್ಕಳು ನನ್ನಂಥ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ಕಲಿತಿದ್ದಾರೆ ಅನ್ನುವಂಥದ್ದು. ಅದು ತಮ್ಮ ಕೃತಿಗಳ ಮೂಲಕ ಆ ಒಂದು ಇದನ್ನೇನಿದೆ ತುಂಬಿದ್ದೀರಾ ನೀವು. ಆ ಒಂದು ಫಿಲ್ಲಿಂಗ್ ಬ್ಲ್ಯಾಂಕ್ಸ್ ಅಂತಾರಲ್ಲ ಸರ್, ತಮ್ಮ ಕೃತಿಗಳ ಮೂಲಕ ನಮ್ಮಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಮಾಹಿತಿಯನ್ನು ಈ ಹಂಪೆ ಒಳನೋಟ ಅನ್ನುವಂಥ ಒಂದು ಪುಸ್ತಕ ಒಳಗೊಂಡಿದೆ. ನೀವೆಲ್ಲರೂ ಕೂಡ ಈ ಪುಸ್ತಕವನ್ನು ಓದೋಣ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿ ಹಂಪೆಯ ಬಗ್ಗೆ, ಈ ಒಂದು ಸಾಂಸ್ಕೃತಿಕ ನಗರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತೇಳಿ ನನಗೆ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಕೊಟ್ಟಂಥ ಎಲ್ಲ ಗುರು ಹಿರಿಯರಿಗೆ ಓದಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಎಂ ಶಿವಪ್ರಕಾಶ್ ಸರ್ ಅವರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಯಾಕಂದ್ರೆ ಅದಕ್ಕೆ ಕಾರಣ ಈ ಹಂಪಿಯ ಒಳನೋಟದ ಒಂದೊಂದು ಪುಟವನ್ನ ತಿರುಗಿ ನೋಡಿದಾಗೆ ನಮಗೆ ನಮ್ಮ ನಡುವೆ ಇದೆ ಹಂಪೆ, ನಮಗೇನು ಬಹಳ ದೂರ ಏನಿಲ್ಲ ಅಲ್ವಾ. ಆದ್ರೆ ಇಷ್ಟಿದೆಯಾ ಅಂತ ನಮಗೂ ಬಹಳ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಬರವಣಿಗೆಯನ್ನ ಅತ್ಯಂತ ಅದ್ಭುತವಾಗಿ ಮೂಡಿಸಿಕೊಟ್ಟಿದ್ದಾರೆ ಸರ್. ಹಾಗೆ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಮಾಡ್ತಿರುವಂತಹ ಈ ನಮ್ಮ ವರಪುತ್ರ ಬ್ರಾಂಡ್ ಚಾನಲ್ ಅನ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಇಂತಹ ಒಂದು ಅತ್ಯಂತ ಉತ್ತಮ ಕಾರ್ಯಕ್ರಮಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಕೇಳೋದಿಷ್ಟೇ, ಯಾಕಂದ್ರೆ ಎಲ್ಲರೂ ನೋಡ್ಬೇಕು ಇಂತಹ ಕಾರ್ಯಕ್ರಮಗಳನ್ನ. ಯಾವ್ಯಾವ ನೋಡ್ತೀರಾ? ಗಂಡ ಹೆಂಡತಿ ಹೊಡೆದಿರೋದು ವಿಡಿಯೋ ಹಾಕ್ತಾರೆ, ಲಕ್ಷಾನುಗಟ್ಲೆ ಲೈಕ್ ಮಾಡ್ತೀರಾ. ಆ ಮಕ್ಕಳು ಮನೆ ಬಿಟ್ಟು ಹೋದ್ರೆ ಲಕ್ಷಾನುಗಟ್ಲೆ ಲೈಕ್ ಮಾಡ್ತೀರಾ. ಯಾವ್ಯಾವ ಮನೆ ಹಾಳು ಧಾರಾವಾಹಿಗಳು, ಮನೆಯೊಂದು 3 ಬಾಗಿಲಂತೆ ನೋಡಿದ್ರೆ 6 ಬಾಗಿಲು ಆಗುತ್ತೆ, ಅಂಥವಕ್ಕೆಲ್ಲ ಲೈಕ್ ಮಾಡ್ತೀರಾ. ಆದ್ರೆ ಇಂತಹ ಒಂದು ಸಾಹಿತ್ಯಿಕ ಪರಂಪರೆಯನ್ನ ರೂಢಿಸುವಂತಹ ಒಂದು ಕಾರ್ಯಕ್ರಮವನ್ನ ಈ ನಮ್ಮ ವರಪುತ್ರ ಬ್ರಾಂಡ್ ಚಾನಲ್ ಮಾಡಿಕೊಡ್ತಿದೆ. ದಯವಿಟ್ಟು ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಳೆ ಮೂಲಕ ಪ್ರೋತ್ಸಾಹವನ್ನ ಮಾಡಬೇಕು. ಹಾಗೂ ಮಲ್ಲಿನಾಥ್ ಅವರು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ನಮಸ್ಕಾರ. ನನಗೆ ಈ ಹಂಪೆ ಒಳನೋಟ ಲೇಖನದ ಪುಸ್ತಕದಲ್ಲಿ ನನಗೆ 37ರಿಂದ 42 ಪೇಜ್ ಅಂತ ಹಾಕಿದ್ರು ಸರ್ ಅವರು. ಅದರಲ್ಲಿ ನನಗೆ ತಿಳಿದಿರುವಂತಹ ಮಟ್ಟಿಗೆ 1-2 ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಎಲ್ಲರೂ ಅದೇ ವಿಷಯವಾಗಿ ಮಾತಾಡ್ತಾ ಇರೋದ್ರಿಂದ, ಸಮಯದ ಅಭಾವ ಇರೋದ್ರಿಂದ ನಾನು ಚುಟುಕಾಗಿ ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಬಂದಿರೋ ವಿಷಯ ಅಂತಂದರೆ ಪ್ರಬಲ ಅರಸ ಇಮ್ಮಡಿ ಹರಿಹರ ಅಂತ. ವಿಜಯನಗರ ಸಾಮ್ರಾಜ್ಯ ಅಂದರೆ ಕೃಷ್ಣದೇವರನ ಹಂಪಿ ಅಂತ ಹೇಳ್ತೀವಿ. ಹಂಪಿ ಅಂದರೆ ಕಲ್ಲಿನ ತೇರು, ಉಗ್ರ ನರಸಿಂಹ, ಕಮಲ್ ಮಾವು, ಇವಿಷ್ಟೇ ನಮಗೆ ಹಂಪಿಯ ಚಿತ್ರಣಗಳು ನಮ್ಮ ಕಣ್ಮುಂದೆ ಬರ್ತವೆ. ಆದರೆ ಸಾಮ್ರಾಜ್ಯ ಅಂದರೆ ಇಲ್ಲಿ ಅಧ್ಯಯನ, ಸಂಶೋಧನೆಗಳನ್ನು ಸವಾಲಾಗಿ ತಮ್ಮ ಒಂದು ಲೇಖನ ಕೃತಿಗಳಲ್ಲಿ ನಮ್ಮನ್ನು ಹಿಡಿದಿಟ್ಟಿರೋರು ಶಿವಪ್ರಕಾಶ್ ಸರ್ ಅಂತ ನಾವು ಹೇಳ್ಬೋದು. ಹಂಪೆಯನ್ನು ಬಗೆದಷ್ಟು ನಮಗೆ ಮಣ್ಣು ದೊರಕ್ತತಿ. ಶಾಸನಗಳು, ಸಂಶೋಧನೆಗಳು, ಈ ಲೇಖನದಿಂದ ನಮಗೆ ಮಾಹಿತಿ ಸಿಕ್ತು ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ಈ ಸಾಹಿತ್ಯಿಕ, ಸಾಂಸ್ಕೃತಿಕ, ಕಲೆ, ಸಂಗೀತ, ವಾಸ್ತುಶಿಲ್ಪ, ಚರಿತ್ರೆಗಳು ಈ ಒಂದು ಹಂಪೆಯ ಲೇಖನದಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ 4 ಮನೆತನಗಳು ಆಳಿರುವಂಥ ಲೇಖಕರು ತಿಳಿಸ್ತಾರೆ. ಸಂಗಮ,
ಸಾಳವ, ತುಳು, ಅರವಿಡು ವಂಶ ಅಂತ. ಇದರಲ್ಲಿ 25 ಅರಸರುಗಳು ಆಳಿದ್ರು. ಎಷ್ಟು 229 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು ಅಂತ ಇಮ್ಮಡಿ ಹರಿಹರನ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅಂತ ತಮ್ಮ ಲೇಖನದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅದೇ ರೀತಿಯಾಗಿ ಪ್ರಸಿದ್ಧಿಯಾಗದ ಅರಸ ಪ್ರೌಢದೇವರಾಯ ಅವರು ತುಂಬಾನೇ ಚೆನ್ನಾಗಿ ಆಳ್ವಿಕೆ ಮಾಡಿದ್ರು. ಆದರೆ ಅವರು ಪ್ರಚಾರ ಸಿಗದೆ ಅವರ ಶಾಸನಗಳನ್ನು ಅಧ್ಯಯನ ಮಾಡಿದಂಥ ವಿದ್ವಾಂಸರಾದ ಡಾಕ್ಟರ್ ಡಿ ವಿ ಪರಶಿವಮೂರ್ತಿ ಅವರು ಪ್ರೌಢದೇವರಾಯನಿಗೆ ಸಂಬಂಧಿಸಿದಂಥ 275 ಶಾಸನಗಳನ್ನು ರಾಜ್ಯದಲ್ಲಿ ಸಂಶೋಧನೆ ಮಾಡಿ ಎಲ್ಲ ಒಂದು ಪುಸ್ತಕ ಲೇಖನಕ್ಕೆ ಸಹಾಯ ಮಾಡಿದ್ದಾರೆ. ನಾನು ಹೆಚ್ಚೇನು ಹೇಳೋದಿಲ್ಲ. ನನಗೆ ಬಂದಿರುವಂಥ ವಿಷಯದಲ್ಲಿ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಲೇಖಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮುಗಿಸ್ತೀನಿ ಮಾತು. ಒಂದು ನನಗೆ ಐತಿಹಾಸಿಕ ಸುಮ್ಮನೆ ಏನೋ ಹೇಳ್ತಾರೆ ಅದು ಹೆಂಗೆ ಎಲ್ಲಿ ಅಂತ ಕೇಳೋದು ಒಂದು ವಿಚಾರ. ಬಟ್ ನನಗೆ ಆ ಪ್ರಶ್ನೆಗೆ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಬಂಡೆಗಳ ಸುತ್ತ ಎಳೆದಂಥ ಕಥೆಗಳನ್ನು ಇವತ್ತು ಆ ಕಲ್ಲುಗಳನ್ನು ನಾನು ಎಷ್ಟೋ ಸಲ ನೋಡಿದ್ದೀನಿ. ಬಟ್ ಇವತ್ತು ಆ ಕಲ್ಲು ನೋಡಿದಾಗ ಓ ಹಿಂಗೆ ಅಂತ ಅನಿಸಿದ್ದು. ಇನ್ನು ಓದಲೇಬೇಕು ಇವತ್ತು, ಮತ್ತೆ ಓದ್ಲಿಕ್ಕೆ ಆಸೆ ಹುಟ್ಟಿದೆ ಇದು. ಮತ್ತು ಇಲ್ಲಿ ಆ ಸೇತುವೆ ನಿರ್ಮಾಣದ ಕಥೆ ಆಗಲಿ, ಅಕ್ಕ ತಂಗಿಯರ ಕಲ್ಲುಗಳಾದಂಥ 2 ಕಥೆಗಳನ್ನು ಬರ್ದಾರ. ಗಂಡ ಹೆಂಡತಿರ ಕಲ್ಲಾಗಿದ್ದ ಕತೆ, ಮತ್ತು ಗಂಡ ಹೆಂಡಿರ ಗುಂಡು ಅನ್ನೋ ಕತೆ, ಮತ್ತು ಇನ್ನೊಂದು ನನಗೆ ತುಂಬ ಹತ್ತಿರವಾದಂಥ ಕತೆ ಅಂದರೆ ಹೇಮಕೂಟದ ಮಹತ್ವ. ಇದು ವಿರೂಪಾಕ್ಷನನ್ನ ಮತ್ತು ಪಾರ್ವತಿ, ಇಲ್ಲಿ ನಾವು ಇಂಥ ಒಂದು ಪವಿತ್ರವಾದ ನಾಡಲ್ಲಿ ಹುಟ್ಟಿದ್ದೀವಿ ಅಂತ ನಾವು ಅನ್ನಿಸ್ಲೇ ಇಲ್ಲ. ನಮಗೆ ಕೀಳರ ಏನು ಬೆಳೆಸ್ಕೊಂಡಿದ್ವಿ, ಇವತ್ತು ನಾವು ಇಂಥ ಪವಿತ್ರವಾದ ನಾಡಲ್ಲಿ ಹುಟ್ಟಿದ್ದೀವಿ ಅನ್ನೋದನ್ನು ಎಚ್ಚರಿಸಿದ್ದಾರೆ. ಅದು ನನಗೆ ತುಂಬ ಖುಷಿ. ಈ ಪಾರ್ವತಿ ಇಲ್ಲಿ ತಪಸ್ ಮಾಡಿದ್ಲು ವಿರೂಪಾಕ್ಷನಿಗೋಸ್ಕರ, ಅದಕ್ಕೆ ಅಂತ ಅನ್ನೋದನ್ನು ನಾನಿಲ್ಲಿ ತುಂಬ ಇಷ್ಟಪಟ್ಟು ಓದಿದಂಥ ಸುಮಾರು ನಾನು ಇವ ಎರಡೇ ನನಗೆ ಟಾಪಿಕ್ ಕೊಟ್ಟಿದ್ದು. ನಿಸರ್ಗದ ಹೆಬ್ಬಂಡೆಗಳು ಮತ್ತು ಖಜಾನೆ, ಇನ್ನೊಂದು ಹೆಸರು ನೀರಾವರಿ. ಇಷ್ಟೇ ಕೊಟ್ಟಿದ್ದು ನನಗೆ. ಆದರೆ ಇಷ್ಟೇ ಕೊಟ್ಟಿದ್ದರೆ ಸುಮಾರು ಒಂದು 3-4 ತಾಸು ಓದಿದ್ದೀನಿ. ಒಂದು 8-10 ಸಲ ಓದಿದ್ದೀನಿ. ಇಷ್ಟೇ 3 ಕೃತಿಗಳನ್ನು ಅನೇಕರ ಮನಸ್ಸುಗಳಿಗೆ ರೋಮಾಂಚನವನ್ನು ಉಂಟು ಮಾಡ್ರಿ ಅಂತ ಹೇಳ್ತಾ ಈ ಒಂದು ಕೃತಿಯನ್ನು ಬರೆದಂಥ M ಶಿವಪ್ರಕಾಶ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅವರು ಸುತ್ತಮುತ್ತಲಿನ ಕವಿ ಅವರು, ಅದು ನನ್ನ ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತೀನಿ. ಧನ್ಯವಾದಗಳು. ಅಥವಾ ಇನ್ನೊಬ್ಬರು ಸರ್ ಹೇಳಿದರು, ಅವರು ಟೀಚರ್ ಆಗಿದ್ದರೆ ಅಥವಾ ಯೂನಿವರ್ಸಿಟಿ ಪ್ರೊಫೆಸರ್ಗಳಾಗಿದ್ದರೆ ಎಷ್ಟು ವಿದ್ಯಾರ್ಥಿಗಳಿಗೆ ನೇರವಾದಂಥ ಮಾರ್ಗದರ್ಶನ ಸಿಗ್ತಿತ್ತು ಅನ್ನೋದು ನಾನು ಆಗಲೇ ಯೋಚನೆ ಮಾಡ್ತಿದ್ದೆ. ಅವರು ಈ ನಾನ್ ಟೀಚಿಂಗ್ ಅನ್ನೋಂಥ ತಾಂತ್ರಿಕವಾಗಿ ನಾನ್ ಟೀಚಿಂಗ್ನಲ್ಲಿ ಅವರೇನಿದ್ದಾರೆ, ತಾಂತ್ರಿಕವಾಗಿ ನಾನ್ ಟೀಚಿಂಗ್ನಲ್ಲಿರೋ ಬದಲಿಗೆ ತಾಂತ್ರಿಕವಾಗಿ ಅವರು ಟೀಚರ್ಸ್ ಅಥವಾ ಪ್ರೊಫೆಸರ್ಗಳಾಗಿದ್ದರೆ ಇನ್ನೂ ಹೆಚ್ಚು ಶಿಷ್ಯ ಬಳಗ ಅವರಲ್ಲಿ ಇನ್ನೂ ಆಗ್ತಿತ್ತು ಅನ್ನುವಂಥ ಒಂದು ಭಾವನೆ ನನ್ನಲ್ಲಿ ಕೂಡ ಬಂದಿದೆ. ಹಾಗಾಗಿ ಅಲ್ಲ, ಈಗಲೂ ಇದೆ. ಹಾಗಾಗಿ ಒಂದು ಒಳ್ಳೆಯ ಪುಸ್ತಕವನ್ನು ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಒಂದು ಕಾರ್ಯಕ್ರಮಕ್ಕೆ ಬರುವ ಸಂದರ್ಭ ನನ್ನ ಮಗ ಇಲ್ಲಿ ಹೋಗ್ಬೇಡ ಅಂತ ಬೆನ್ಬಿದ್ದಿದ್ದ. ಯಾಕಂದರೆ ವಾರಕ್ಕೊಂದ್ಸಲ ಮಾತ್ರ ನಾನು ಹಂಪಿಗೆ ಬರೋದು. ನಾನು ಹಾವೇರಿ ಜಾನಪದ ವಿಶ್ವದಲ್ಲಿ ಕೆಲಸ ಮಾಡೋದು. ಹಾಗಾಗಿ ಹೊಸಪೇಟೆಗೆ ಕರ್ಕೊಂಡು ಹೋಗ್ಬೇಕಂತ ಒಂದು ದಾಹ. ಹಾಗೆ ಎಲ್ಲ ಒತ್ತಡಗಳಲ್ಲಿ ಕೂಡ ಇಲ್ಲಿ ಕರೆಸಿ ಈ ಥರದ ತಮ್ಮೆಲ್ಲ ಮಾತುಗಳನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೆಂಕಟೇಶ್ ಬಡಿಗೇರ್ ಸರ್ ಅವರಿಗೆ ಮತ್ತು ಈ ವೇದಿಕೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶಿವಪ್ರಕಾಶ್ ಸರ್ ಅವರಿಗೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗಲೂ ಹೀಗೆ ಇದ್ದಾರೆ. ಅಂದರೆ ಒಳಗಡೆ ಯಾರು ಕ್ರಿಯಾಶೀಲವಾಗಿರ್ತಾರೆ ಅವರ ಮುಖದ ಒಳಗಡೆ ಆ ಕ್ರಿಯಾಶೀಲತೆ ಕಾಣಿಸ್ತಿರ್ತದೆ. ಮತ್ತು ವಯಸ್ಸಾಗದ ಯಾವ ಲಕ್ಷಣಗಳು ಕಾಣಿಸಲ್ಲ ಕ್ರಿಯಾಶೀಲವಾಗಿದ್ದಾಗ. ಯಾರು ಕ್ರಿಯಾಶೀಲರಾಗಿ ಇರಲ್ವೋ ಅವ್ರ ವಯಸ್ಸು ಭಾಳ ಬೇಗ ಆಗ್ತದೆ. ಹಾಗಾಗಿ ಅವರು ಹೆಚ್ಚು ಕ್ರಿಯಾಶೀಲ ಇರುವ ಕಾರಣಕ್ಕಾಗಿಯೇ ಇವತ್ತು ಆ ಒಂದು ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಅವರ ಹಂಪಿಯ ಒಳನೋಟಗಳು ಅನ್ನುವಂಥ ಕೃತಿ ನಾನು ಇಲ್ಲೇ ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದಿಷ್ಟು ನೋಡಿದೆ. ಪೂರ್ತಿಯಾಗಿ ಅದು ನಾನು ಪುಸ್ತಕ ಸಿಕ್ಕಿರಲಿಲ್ಲ, ನಾನು ಓದಲಿಕ್ಕಾಗಿಲ್ಲ, ನೋಡಲಿಲ್ಲ. ಆದರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಆ ತರಂಗದಲ್ಲಿ ಬರೆದಿರ್ತಕ್ಕಂಥ ಆ ಒಂದು ಈಗಾಗಲೇ ಮಾತಾಡಿದ್ರು ಅದು ನಾನು ಕೂತ್ಕೊಂಡು ಓದಿರ್ತಕ್ಕಂಥ ಸಂದರ್ಭ ನೋಡಿದೆ. ತರಂಗದಲ್ಲಿ ಅವರು ಬರೆದಿರ್ತಕ್ಕಂಥ ಲೇಖನ ಎಷ್ಟೊಂದು ಒಂದು ಇದನ್ನು ಸಂಚಲನ ಉಂಟು ಮಾಡುತ್ತಿದ್ದೀವಿ ರಾಜ್ಯದ ಒಳಗಡೆ. ಚಿದಾನಂದ ಮೂರ್ತಿ ಅಂತ ಹಿರಿಯ ಸಂಶೋಧಕರು ಕೂಡ ಹಂಪಿಗೆ ಬಂದು ಹೋಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಅವರ ತರಂಗದಲ್ಲಿ ಬರೆದಿರ್ತಕ್ಕಂಥ ಲೇಖನ ಅನ್ನುವಂಥದ್ದು. ಅವರಿಂದ ಎಷ್ಟೆಲ್ಲ ಪೊಲೀಸರು ಅವರೆಲ್ಲ ಹೇಗೆ ಬೆನ್ನು ಬಿದ್ದಿದ್ರು ಅನ್ನುವಂಥದ್ದು, ಎಲ್ಲಿ ನಡೀತಿದೆ ಆ ಅನೈತಿಕ ಚಟುವಟಿಕೆಗಳೆಲ್ಲ ಎಲ್ಲಿ ನಡೀತೀವಿ ತೋರಿಸಿರುವಂಥ ಒತ್ತಾಯ ಕೂಡ ಅವ್ರ ಮೇಲೆ ಎಷ್ಟೊಂದು ಬಂದಿತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ.
ಆ ಕಲ್ಲಿನ ರಥ ಹೊಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾವಾಣಿ ಲೇಖನ ಬರೆದಿರ್ತಕ್ಕಂಥದ್ದು. ಅಂದರೆ ಈ ಕಾಲಕ್ಕೆ ನಾವು ಹೇಗೆ ಸ್ಪಂದಿಸಬೇಕನ್ನುವಂಥ ಒಂದು ಗುಣ ಆ ಕವಿ ಮನಸ್ಸು, ಆ ಬರಹಗಾರರ ಒಳಗಡೆ ಒಂದು ತುಡಿತ ಮಿಡಿತ ನಿರಂತರವಾಗಿ ಇರ್ತದೆ ಅನ್ನೋದಕ್ಕೆ ಮುಖ್ಯ ನಮ್ಮ ಶಿವಪ್ರಕಾಶ್ ಸರ್ ಅವ್ರು ನೋಡಿದಾಗ ನಮಗೆ ಅನ್ನಿಸ್ತದೆ. ಅವರು ನಮಗೆಲ್ಲ ಮಾದರಿ. ಅವರು ನಾವು 2006 PhD ಸೇರ್ತಕ್ಕಂಥ ಸಂದರ್ಭದಲ್ಲೇ ಅವರೆಲ್ಲ ನೋಡಿ, ಬರಹಗಳನ್ನು ನೋಡಿ ನಾವೆಲ್ಲ ಅವರಿಂದ ಪ್ರೇರಣೆಗೊಂಡಿರ್ತಕ್ಕಂಥವ್ರು. ಅವ್ರು ಇನ್ನಷ್ಟು ಪುಸ್ತಕಗಳನ್ನು ಬರೀಲಿ. ಹಂಪಿಯ ಒಳನೋಟ ಅನ್ನುವಂಥದ್ದು, ನಾನು ಹಂಪಿ, ನಂದು ಮೂಲತಃ ಯಾದಗಿರಿ ಜಿಲ್ಲೆ. ನಾನು ಇಲ್ಲಿ ಬಂದು ವಲಸಿಗನಾಗಿ ನೆಲೆಸಿಗನಾಗಿದ್ದೀನಿ ಈಗ. ಹಾಗಾಗಿ ಇಲ್ಲಿ ನೆಲೆಸಿರ್ತಕ್ಕಂಥ ಸಂದರ್ಭದೊಳಗಡೆ ಹಂಪಿಯನ್ನು ಸರಿಯಾಗಿ ನೋಡ್ಲಿಕ್ಕೆ ನಮ್ಗೆ ಆಗಿಲ್ಲ ಇನ್ನೂ. ಆದರೆ ಈ ಪುಸ್ತಕ ಓದ್ತಾ ಹೋದಾಗ ನಮ್ಗೆ ಇನ್ನೂ ಹಂಪಿನ ಸರಿಯಾಗಿ ನೋಡಬೇಕು ಅನ್ನುವಂಥ ಒಂದು ಒಳನೋಟವನ್ನು ಶಿವಪ್ರಕಾಶ್ ಸರ್ ಅವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಶಿವಪ್ರಕಾಶ್ ಸರ್ ಅವರ ಬರಹ ಭಾಳಷ್ಟು ಗಟ್ಟಿಯ ಬರಹವನ್ನು ಅವರು ಬರೆಯುವಂಥವರು. ಮಳೆಯಲ್ಲಿ ತೊಯ್ದಲ್ಲಿ ಪಕ್ಷಿ ಹೇಗೆ ಮುದುಡಿ ಮರದಲ್ಲಿ ಕುಳಿತಿರುತ್ತೋ ಹಾಗೆ ನಿಮ್ಮೆಲ್ಲ ಹೊಗಳಿಕೆಯಿಂದ ನಾನು ತೊಯ್ದು ಮುದುಡಿ ಕುತ್ಕೊಂಡ್ಬಿಟ್ಟಿದ್ದೆ. ಬಸವಣ್ಣವ್ರು ಹೇಳ್ತಾರಲ್ಲ, ಹೊಗಳಿಯನ್ನು ಹೊನ್ನ ಶೂಲಕ್ಕೆ ಹೋಲಿಸಿದಿರಯ್ಯ ಅಂತ. ಹಂಗಾಯ್ತು. ನಾವೇನೋ ಒಂದು ಆಸಕ್ತಿ ಕಳೆದ 33 ವರ್ಷಗಳಿಂದ ಹಂಪಿಯನ್ನು ನೋಡಿಕೊಂಡು ಬಂದ ರೀತಿಯನ್ನು ಒಂದು ಅಕ್ಷರ ರೂಪದಲ್ಲಿ ಅನೇಕ ವಿದ್ವಾಂಸರು ಹಂಪಿ ಬಗ್ಗೆ ಬರೆದಿದ್ದಾರೆ. ಅವ್ರನ್ನೆಲ್ಲ ಇಟ್ಟುಕೊಂಡು ನಾವು ಅಧ್ಯಯನ ಮಾಡಿ ಜನಸಾಮಾನ್ಯರಿಗೆ ಬರೆದಂಥದ್ದು. ಅದು ವಿದ್ವಾಂಸರಿಗೆ ಬರೆದಂಥ ಕೃತಿ ಅಲ್ಲ. ಒಂದು ನಮ್ಮ ಹಂಪಿ ಟೈಮ್ಸಿನ ಓದುಗರಿಗೆ ಹಂಪಿ ಪರಿಚಯ ಆಗಲಿ ಅಂತ ಹೇಳಿ ನಾನು 50 ವಾರಗಳ ಕಾಲ ನಿರಂತರ ಪ್ರತಿ ಭಾನುವಾರ ಅದು ಬರೆದಂತಹ ಒಂದು ಇದನ್ನು ನಮ್ಮ ಸಂಪಾದಕರು ಕೃತಿ ರೂಪದಲ್ಲಿ ತಂದರು. ಆ ಕೃತಿಯನ್ನು ಇಷ್ಟೊಂದು ಅಮೋಘವಾಗಿ, ಅದ್ಭುತವಾಗಿ ತಾವೆಲ್ಲರ ಗ್ರಹಿಸಿ ಅದರ ಬಗ್ಗೆ ಇಷ್ಟಕೊಂಡು ಪ್ರೀತಿ ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಗೌರವವನ್ನು ತಾವೆಲ್ಲ ತಮ್ಮ ಮನದಾಳದ ಒಂದು ಅಭಿಮಾನದಿಂದ ಮತ್ತು ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ತಾವೆಲ್ಲ ಅದನ್ನು ಪ್ರೀತಿಯ ಹೊಳೆಯನ್ನೇರಿಸ್ಬಿಟ್ರಿ. ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ಒಬ್ಬ ಲೇಖಕನಿಗೆ ತನ್ನ ಕೃತಿಯನ್ನು ಕುರಿತು ಇಷ್ಟೊಂದು ಮಂದಿ ಮಾತಾಡಿದಾಗ ಅದಕ್ಕಿಂತ ಸಿಗುವಂತಹ ಖುಷಿ ಬೇರೆ ಏನೂ ಇಲ್ಲ. ಯಾವ ಪ್ರಶಸ್ತಿಗಳಿಗೂ ಬಂದಾಗೂ ಅಷ್ಟು ಖುಷಿ ಆಗಲ್ಲ. ಯಾಕಂದರೆ ಒಬ್ಬ ಲೇಖಕನನ್ನು ಕುಳ್ಳಿರಿಸಿಕೊಂಡು ಮುಖಾಮುಖಿಯಾಗಿ ಓದುಗರು ಆ ಕೃತಿಯ ಕುರಿತು ತಾವು ಗ್ರಹಿಸಿದ ರೀತಿಯನ್ನು ತಾವೆಲ್ಲ ಎಷ್ಟು ಭಾಳ ಅದ್ಭುತವಾಗಿ ಹೇಳಿದಿರಿ, ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಭಾಳ ಖುಷಿ ಆಯ್ತು. ಒಬ್ಬ ಲೇಖಕ ನಾವು ಹಗಲು ರಾತ್ರಿ ಕುರಿತು ಪುಸ್ತಕಗಳನ್ನೆಲ್ಲ ರೆಫರ್ ಮಾಡಿ ಬರೆದಾಗ ಇಷ್ಟು ಜನ ಓದಿದ್ರೆ ಸಾಕು, ಅದರ ಕೃತಿ ನಮ್ಮ ಪ್ರಯತ್ನ ಸಾರ್ಥಕ ಆಗ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ತಾವು ಹಡಗಲಿಯಿಂದ ಹಂಪಿಗೆ ಬಂದು ಇಷ್ಟು ದೂರ ಬಂದು ಇಷ್ಟು ನಮ್ಮ ಈ ಕೃತಿಯ ಸ್ಥಳದಲ್ಲಿ ಹಂಪಿಯ ಪ್ರದೇಶದಲ್ಲಿ ಆ ಕೃತಿಯನ್ನು ಕುರಿತು ತಾವು ಇಷ್ಟೆಲ್ಲ ಬೆಳಗಿನಿಂದ ಇವತ್ತು ಹಂಪಿಯನ್ನು ನೋಡಿ ಬಂದು ಆಮೇಲೆ ಈಗ ನಮ್ಮ ನಾಗಭೂಷಣ ಹೇಳಿದ ಆ ಹಂಪಿಯ ಒಳನೋಟವನ್ನು ಹೊರಾಂಗಣದಲ್ಲಿ ಚಿತ್ರೀಕರಿಸಿದ್ರಂತ. ಅದು ಸತ್ಯವಾದ ಮಾತು. ಅಂಥ ಒಂದು ಕಾಯಕವನ್ನು ತಾವು ಬೆಳಗಿನಿಂದ ಬಂದು ಈ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತು ಈ ಯಾವ ವರಪುತ್ರ ಬ್ರ್ಯಾಂಡ್ ಚಾನಲಿನ ನಮ್ಮ ಚನ್ನಿವರೈ ಸ್ವಾಮಿಯವರಿಗೆ ತಮ್ಮೆಲ್ಲರಿಗೂ ನಾನು ಮತ್ತು ನಮ್ಮ ಶ್ರೀಮತಿಯವರು, ನಮ್ಮ ಕುಟುಂಬ ಭಾಳ ಕೃತಜ್ಞತೆಯಿಂದ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಪಾಡೆ ಸರ್ ಅವರು ಇವತ್ತು ಇಡೀ ಕರ್ನಾಟಕದ ಅಲೆಮಾರಿ, ಬುಡಕಟ್ಟು ಅಲೆಮಾರಿ ಜನರ ನಮ್ಮ KM ಮೈತ್ರಿ ಸರ್ ಇದ್ದರು. ಅವರ ನಂತರ ಇವತ್ತು ಇಡೀ ಕರ್ನಾಟಕದಲ್ಲಿ ಬುಡಕಟ್ಟು ಜನಾಂಗಕ್ಕೆ ನ್ಯಾಯ ಒದಗಿಸುವಂಥ ಮೈತ್ರಿ ಕಾಮಣ್ಣರ್ ಸರ್ ಬಿಟ್ಟರೆ ನಮ್ಮ ಮಾನ್ಪಡೆ ಅಂತಲೇ ನಾನು ಎಲ್ಲರ ಮುಂದೆ ಹೇಳೋದು. ಅಂತಹ ಸದಾ ಕ್ರಿಯಾಶೀಲವಾಗಿ ಬರೀ ಹಂಪಿಯಿಂದ ವಿಧಾನಸೌಧವರೆಗೂ ಆ ಜನರ ಕೂಗನ್ನು ತಲುಪಿಸಿರ್ತಕ್ಕಂಥ ಅವರ ಕಷ್ಟ ನಷ್ಟಗಳನ್ನು, ಅವರ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಈಡೇರಿಸುವಂಥ ಒಬ್ಬ ಯಾವುದೇ ಸದ್ದುಗದ್ದಲ ಇಲ್ಲದೆ ಮೌನವಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ ಮಾನ್ಪಾಡೆ ಅವ್ರನ್ನೂ ನಾನು ಸುಮಾರು ನಮ್ಮ ವಿದ್ಯಾರ್ಥಿ PhD ಬಂದಾಗಿನಿಂದ ನೋಡ್ತಾ ಇದ್ದೇನೆ. ಅವರು ಸದಾ ಕ್ರಿಯಾಶೀಲರಾಗಿ ನಾನು ಭಾಳ ಮುಂದೆ ಹೇಳ್ತಾ ಇರ್ತೀನಿ, ಮೈತ್ರಿ ಸರ ಶಿಷ್ಯ ಅಂದರೆ ಈ ಥರ ಇರಬೇಕು, ಒಬ್ಬ ಶಿಷ್ಯ ಗುರುವನ್ನು ಮೀರಿಸಬೇಕು. ಹಾಗೆ ಮೈತ್ರಿಯವರಿಗಿಂತ ಹೆಚ್ಚು ಇವತ್ತು ಕಾರ್ಯವನ್ನು ಮಾಡಿ ವಿಧಾನಸೌಧವರೆಗೂ ಗುರುತಿಸ್ಕೊಂಡಿರೋ ಮತ್ತು ವಿಧಾನಸೌಧದಲ್ಲಿ ಹೋದರೆ ಮಾನ್ಪಾಡಿಯವರನ್ನು ಕರೆಯುವಷ್ಟು ಅವರು ಆತ್ಮೀಯರಾಗ್ಯಾರಂದ್ರೆ ಅದರ ಹಿಂದೆ ಅವರ ಶ್ರಮ ಪರಿಶ್ರಮ ಇದೆ. ಅಂಥವ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಉಪಸ್ಥಿತಿ ಭಾಳಷ್ಟು ಗೌರವ ಘನತೆಯನ್ನು ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಅತ್ಯಂತ ಕೃತಜ್ಞತಾಪೂರ್ವ
ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಚನ್ನವೀರ ಸ್ವಾಮಿಯವರು ಇಷ್ಟೆಲ್ಲ ಬಳಗವನ್ನು ಕಟ್ಕೊಂಡು ಬಂದರು. ಭಾಳ ಹೆಮ್ಮೆ ಅನ್ನಿಸ್ತದೆ. ನಾನು ಮಾನ್ಪಡೆ ಸರ್ಗೆ ಹೇಳ್ತಿದ್ದೆ, ನೋಡಿ ಸರ್, ನಮ್ಮಲ್ಲಿ ಇಂಥ ಬಳಗಿಲ್ಲ. ಹಡಗಲಿಯಲ್ಲಿ ಇಷ್ಟೊಂದು ಆತ್ಮೀಯರಾಗಿ ಇಷ್ಟೊಂದು ಜನ ಇಲ್ಲಿ ಬಂದು ಇದನ್ನು ಮಾಡ್ತಾರೆ ಅಂದರೆ ಅದಕ್ಕೆ ಅವ್ರು ಹೇಳಿದರು, ಕವಿ ಮನಸ್ಸುಗಳಿದ್ದರೆ ಅದು ಅಸಾಧ್ಯ ಅಂತ. ತಾವೆಲ್ಲ ಕವಿಗಳು, ಮೂಲತಃ ಇವರೆಲ್ಲ ಕವಿಗಳೇ ಸರ್. ಹಾಗಾಗಿ ಇಂಥ ಒಂದು ಪರಿಸರ ನಿರ್ಮಾಣಕ್ಕೆ ನಿಮ್ಮ ಆತ್ಮೀಯತೆಗೆ ಸಾಕ್ಷಿಯಾಗಿದೆ. ತಾವೆಲ್ಲ ಬಂದು ನನ್ನ ಬಗ್ಗೆ, ಈ ನನ್ನ ಕೃತಿಯ ಬಗ್ಗೆ ಹಾಡಿ ಹೊಗಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಆ ಹಂಪಿಯ ಪಂಪ ವಿರೂಪಾಕ್ಷ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ.